ಈ ರೀತಿ ಭ್ರಷ್ಟಾಚಾರ ದಿನದಿಂದ ದಿನಕ್ಕೆ ಒಂದು ಸರ್ಕಾರದಿಂದ ಒಂದು ಸರ್ಕಾರಕ್ಕೆ ಏರ್ತಾನೆ ಹೋಗ್ತಾ ಇದೆ. ಅವಾಗ ಬೊಮ್ಮಾಯಿ ಸರ್ಕಾರ ಇದ್ದಾಗ 40% ಸರ್ಕಾರ 40 CM ಏನು 40 CM ಸರ್ಕಾರ ಅಂತೇಳಿ ಅಪವಾದ ಮಾಡ್ತಿದ್ರು, ಟೀಕೆ ಮಾಡ್ತಿದ್ರು. ಒಂದು ಮುಖ್ಯಮಂತ್ರಿ ಹುದ್ದೆಗೆ ಯಾರೇ ಆಗಲಿ ಏನು ಗೌರವ ಕೊಡದೆ ಬೊಮ್ಮಾಯಿಯವರನ್ನ ಅಪಮಾನ ಮಾಡುವಂಥದ್ದು, ರೋಡ್ಗಳಲ್ಲಿ ಕಾಂಪೌಂಡಿಗೆ ಬೀದಿಯಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳ ಹರಾಜನ ಮಾಡುವಂಥ ಪರಿಸ್ಥಿತಿ ಈ ರಾಜ್ಯದಲ್ಲಿ ನಾವು ನೋಡಿದ್ದೀವಿ. ಈಗ ಅವರೇ ಅಧಿಕಾರಕ್ಕೆ ಬಂದಿದ್ದಾರೆ, ಅವರೇ ಕುರ್ಚಿ ಮೇಲೆ ಕೂತಿದ್ದಾರೆ. ಆ 40% ಅಂತ ನೀವೇನು ಹೇಳ್ತಾ ಇದ್ರಲ್ಲ, ಆ 40ರಿಂದ 100ಕ್ಕೆ 100 ಭ್ರಷ್ಟಾಚಾರ ಅಂತ ಹೋಗೋದು ಸಾಧ್ಯ ಇಲ್ಲ. ಇದನ್ನು ಯಾರೂ ನಾನು 100ಕ್ಕೆ 100 ಒಳ್ಳೆಯ ಸರ್ಕಾರ ಕೊಡ್ತೀನಿ ಅನ್ನೋಂಥ ಪರಿಸ್ಥಿತಿ ರಾಜ್ಯದಲ್ಲಿ ಯಾರ್ದೂ ಇಲ್ಲ, ನಾವು ಒಪ್ಕೋತೀನಿ. ಆದರೆ 40% ಅಂತ ನೀವೇ ಏನು ಟೀಕೆ ಮಾಡಿದ್ರಲ್ಲ, ಅದಕ್ಕಿಂತ ಕಡಿಮೆ ಮಾಡುವಂಥ ಪ್ರಯತ್ನ ಏನು ಮಾಡಿದ್ರಿ? ಅವಾಗ ಯಾರೋ ಒಬ್ಬ ಕಾಂಟ್ರಾಕ್ಟ್ ಗುತ್ತಿಗೆದಾರ ದಿನಾಲೂ BJP ವಿರುದ್ಧ, ಅವಾಗ ಎಷ್ಟು ಅವ್ರ ಬಗ್ಗೆ ಕಳಕಳಿ. ಆ ಗುತ್ತಿಗೆದಾರ ಅಧ್ಯಕ್ಷ ಏನು ಕೆಂಪೇಗೌಡ ಏನೋ ಇದೆ ಅವ್ರ ಹೆಸರು, ಕೆಂಪಣ್ಣನವ್ರ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳು, ಅಂದಿನ ವಿರೋಧ ಪಕ್ಷದ ನಾಯಕರು ಮತ್ತು ಕಾಂಗ್ರೆಸ್ ಅಧ್ಯಕ್ಷರು ಎಷ್ಟೋರಿಗೆ ಗೌರವ ಕೊಟ್ಟು ಕೆಂಪಣ್ಣ ಹೇಳಿದ್ದಾರೆ 40% ಇದೆ, ಈ ಭ್ರಷ್ಟ ಸರ್ಕಾರ, ಅಯೋಗ್ಯ ಸರ್ಕಾರ ಅಂತ ಹೇಳೋರು. ಇವತ್ತು ಅದೇ ಗುತ್ತಿಗೆದಾರ ಸಂಘ ಕೆಂಪಣ್ಣ ಸತ್ತ ಮೇಲೆ ಯಾರು ಬಂದವರು ಗೊತ್ತಿಲ್ಲ, ಮಂಜುನಾಥ್ ಅವರು ಹೇಳಿದ್ದನ್ನು ಸಹ ನೀವು ಒಪ್ಕೋಬೇಕಾಗ್ತದಲ್ಲ. ಎಂದು ಕೆಂಪಣ್ಣನ ನೀವು ಒಪ್ಕೊಂಡಿರಲ್ಲ, ಇವತ್ತು ಮಂಜುನಾಥರು ಭ್ರಷ್ಟಾಚಾರ ನಡೆದಿದೆ ಒಪ್ಕೋಬೇಕು. ಮುಖ್ಯಮಂತ್ರಿಗಳು ಕರೆದು ಮಾತಾಡಬೇಕು, ಏನಪ್ಪ ಎಲ್ಲೆಲ್ಲಿ ಈ ರೀತಿ ಕರಪ್ಷನ್ ನಡೆದಿದೆ. ಇವತ್ತು ನೋಡಿ ಅಧ್ಯಕ್ಷರೇ, ಏನು ಇವತ್ತು ಎಷ್ಟು ಇವತ್ತು ನಮ್ಮ ಗುತ್ತಿಗೆದಾರರ ಬಾಕಿ ಇದೆ ಅನ್ನುವಂಥದ್ದನ್ನು ಪೂರ್ತಿ ಇವತ್ತು ಮಾಹಿತಿ ಕೊಟ್ಟಿದ್ದಾರೆ ಅವರು. ಇವತ್ತು ಎಷ್ಟು 38,000 ಕೋಟಿ ರೂಪಾಯಿ ಇವತ್ತು ಬಾಕಿ ಇದೆ. ಜಲಸಂಪನ್ಮೂಲ ಇಲಾಖೆಯಲ್ಲಿ 13,000 ಕೋಟಿ. ಹಂಗಾದ್ರೆ ನೀರಾವರಿ ಎಲ್ಲಿ ಆಗ್ತದೆ ಅಧ್ಯಕ್ಷರೇ? ಕೃಷ್ಣಗೆ ಎಂದ ನ್ಯಾಯ ಸಿಗ್ತದೆ, ಕಾವೇರಿಗೆ ಎಂದ ನ್ಯಾಯ ಸಿಗ್ತದೆ,